ಅಥಣಿ ತಾಲೂಕಿನ ಅಥಣಿ ತಹಶೀಲ್ದಾರ್ ಕಚೇರಿಯ ಆಹಾರ ನಿರೀಕ್ಷಕರು 3 ರತ್ನಗಳು. ಅಥಣಿ ತಾಲೂಕು ಸಾಕಷ್ಟು ಗ್ರಾಮಗಳನ್ನು ಹೊಂದಿಕೊಂಡಿರುವ ತಾಲೂಕಾಗಿದ್ದು ಹಾಗೂ ತಾಲೂಕಿನಲ್ಲಿ ಹೆಚ್ಚಿನ ಜನಸಂಖ್ಯೆ ಇದ್ದು ಅದರ ಭಾಗವಾಗಿ ಅಥಣಿ ತಾಲೂಕಿನಲ್ಲಿ ಬಿಪಿಎಲ್ ಕಾರ್ಡ್ ಫಲಾನುಭವಿಗಳ ಸಂಖ್ಯೆ 80,000ದಿಂದ 90,000ದವರೆಗೆ ಇದ್ದು ಅದರ ಭಾಗವಾಗಿ ಎಪಿಎಲ್ ಕಾರ್ಡ್ದಾರರ ಸಂಖ್ಯೆ 22,000 ಹಾಗೂ ಅದರ ಭಾಗವಾಗಿ 1,20,000 ರೂಪಾಯಿಗಿಂತ ಹೆಚ್ಚಿನ ವಾರ್ಷಿಕ ಆದಾಯ ಹೊಂದಿದ್ದು ಅವರ ಕಾರ್ಡುಗಳನ್ನು ಪರಿಶೀಲನೆ ಮಾಡಿ ಯಾವುದೇ ಅಡೆತಡೆ ಇಲ್ಲದೆ 790 ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿರುತ್ತಾರೆ. ಅದೇ ರೀತಿ ತಾಲೂಕಿನಲ್ಲಿ ಸರ್ಕಾರಿಯ ಕೆಲ ನೌಕರರು ಸರ್ಕಾರಕ್ಕೆ ಮಂಕು ಬೂದಿ ಎರಚಿ ಎಪಿಎಲ್ ಕಾರ್ಡುಗಳನ್ನು ಮಾಡಿಕೊಂಡಿದ್ದು ಅದನ್ನು ಕೂಡ ಗಂಭೀರವಾಗಿ ಪರಿಶೀಲನೆ ಮಾಡಿ ತಮ್ಮ ಚಾಣಕ್ಯತನದಿಂದ ರೇಷನ್ ಕಾರ್ಡ್ಗಳನ್ನು ಮಾಡಿಕೊಂಡ ಅಧಿಕಾರಿಗಳ ಮೇಲೆ ಮೇಲಧಿಕಾರಿಗಳ ಗಮನಕ್ಕೆ ತಂದು ತಂಡವನ್ನ ರಚನೆ ಮಾಡಿ ಸಾವಿರಾರು ರೇಷನ್ ಕಾರ್ಡ್ಗಳನ್ನು ವಶಕ್ಕೆ ಪಡೆದುಕೊಂಡು ಕಾನೂನು ರೀತಿ ದಂಡವನ್ನ ವಿಧಿಸಿ ಸೂಕ್ತ ಕ್ರಮವನ್ನ ಪಡೆದುಕೊಂಡಿದ್ದಾರೆ. ಇವರ ನಿಷ್ಠಾವಂತ ಸೇವೆಯನ್ನ ನೋಡಿದಾಗ ಈ 3 ರತ್ನಗಳು ಯಾರಂದ್ರೆ ಆಹಾರ ಶಿರಸ್ತೇದಾರರಾದ ಬಿವಿ ಅಗರಖೇಡ, ಆಹಾರ ನಿರೀಕ್ಷಕರಾದ ಪ್ರತಾಪ್ ರಾಯ್ಕರ್ ಮತ್ತು ರಜಾಕ್ ಮುಜಾವರ್ ಇವರೇ ಅಥಣಿ ತಾಲೂಕಿನ 3 ರತ್ನಗಳೆಂದು ಹೆಸರು ಪಡೆದುಕೊಂಡವರು. ಈ 3 ಸರ್ಕಾರದ ನೌಕರರಾಗಿದ್ದು ಅಥಣಿ ತಾಲೂಕಿನಲ್ಲಿರುವ ನ್ಯಾಯಬೆಲೆ ಅಂಗಡಿಗಳಿಗೆ ಹೋಗಿ ಬಡ ಜನರಿಗೆ ಸರ್ಕಾರದಿಂದ ದಿನಸಿ ಅಥವಾ ಅಕ್ಕಿ ಸಿಗ್ತಾ ಇದೆಯೋ ಇಲ್ವೋ ಅನ್ನೋದನ್ನ ಕಡ್ಡಾಯವಾಗಿ ಪರಿಶೀಲನೆ ಮಾಡುತ್ತಾರೆ. ಹಾಗೂ ಆಯಾ ನ್ಯಾಯಬೆಲೆ ಅಂಗಡಿಗಳ ಮಾಲೀಕರಿಗೆ ಎಷ್ಟು ಫಲಾನುಭವಿಗಳು ನಿಮ್ಮಲ್ಲಿದ್ದಾರೆ, ಅದರ ಭಾಗವಾಗಿ ಬಿಪಿಎಲ್ ಕಾರ್ಡ್ ಹೊಂದಿರುವ ಫಲಾನುಭವಿಗಳು ಪ್ರತಿ ತಿಂಗಳು ಬಂದು ರೇಷನ್ ಅನ್ನ ಪಡೆದುಕೊಳ್ತಾರೋ ಇಲ್ವೋ, ಹಾಗೂ 1 ತಿಂಗಳಿನಿಂದ ಹಿಡಿದು 6 ತಿಂಗಳವರೆಗೆ ರೇಷನ್ ಪಡೆದುಕೊಳ್ಳದ ವ್ಯಕ್ತಿಗಳ ಕಾರ್ಡ್ಗಳು ಎಷ್ಟಿದ್ದಾವೆ, ಯಾಕೆ ಅವರು ಪ್ರತಿ ತಿಂಗಳು ರೇಷನ್ ಅನ್ನ ಪಡೆದುಕೊಳ್ತಾ ಇಲ್ಲ, ಈ ಬಗ್ಗೆ ನೀವು ಅವರಿಗೆ ದೂರವಾಣಿ ಕರೆ ಮಾಡುವ ಮೂಲಕ ಮಾಹಿತಿಯನ್ನ ತಿಳಿಸಿದ್ದೀರೋ ಇಲ್ಲವೋ, ಈ ರೀತಿಯಾದಂಥ ಫಲಾನುಭವಿಗಳು ಎಷ್ಟು ಮಂದಿ ಇದ್ದಾರೆ ಎಂದು ಗಂಭೀರವಾಗಿ ಪರಿಶೀಲನೆ ಮಾಡಿ ಈ ಮಾಹಿತಿಯನ್ನ ಕಚೇರಿಗೆ ವರದಿ ನೀಡಬೇಕು ಅಂತ ವಾರ್ನಿಂಗ್ ಕೊಟ್ಟಿದ್ರು. ವರದಿ ಮೂಲಕ 1,500 ಜನರು ರೇಷನ್ ಅನ್ನ ಪಡೆದುಕೊಂಡು ಹೋಗೋದಿಲ್ಲ ಅಂತ ಕಂಡು ಬಂದಲ್ಲಿ ಆಯಾ ರೇಷನ್ ಕಾರ್ಡ್ಗಳನ್ನು ಬ್ಲಾಕ್ ಮಾಡಲಾಗಿದೆ. ಅದೇ ರೀತಿ ಕೆಲವು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ನ್ಯಾಷನಲ್ ಪತ್ರಿಕೆಗಳಲ್ಲಿ ಆಯಾ ತಾಲೂಕಿನಿಂದ ಮಹಾರಾಷ್ಟ್ರ ತಾಲೂಕಿಗೆ ಅಕ್ರಮವಾಗಿ ರೇಷನ್ಗಳನ್ನು ರವಾನೆ ಮಾಡುವುದು ಕೂಡ ವರದಿಯಾಗುತ್ತಿದೆ. ಅದನ್ನ ನೋಡಿಕೊಂಡು ಮತ್ತೊಂದು ಕಡ್ಡಾಯವಾದ ಯೋಜನೆಗಳಿಗೆ ತಾಲೂಕು ದಂಡಾಧಿಕಾರಿಯಾದ ನಿಷ್ಠಾವಂತ ತಹಶೀಲ್ದಾರ್ ಅವರಿಗೆ ಇವರೇ ಅಧಿಕಾರಿಗಳು ಒಂದು ಯೋಜನೆ ಮೂಲದಿಂದ ಈ ಅಕ್ರಮವನ್ನ ತಡೆಗಟ್ಟಲು ನಮ್ಮ ತಾಲೂಕಿನಲ್ಲಿ ರೇಷನ್ ಪಡೆದು ಕಾಳಸಂತೆಯಲ್ಲಿ ಮಾರಾಟ ಮಾಡುವ ಕೆಲ ಫಲಾನುಭವಿಗಳಿಗೆ ತಹಶೀಲ್ದಾರ್ ಕಚೇರಿಯಿಂದ ಧ್ವನಿ ಮುದ್ರಣದ ಮೂಲಕ ಸರ್ಕಾರದ ನಿಯಮಗಳನ್ನು ಅದರಲ್ಲಿ ಉಲ್ಲೇಖವನ್ನ ಮಾಡಿಕೊಂಡು ಯಾರಾದರೂ ಫಲಾನುಭವಿಗಳು ರಾಜ್ಯ ಸರ್ಕಾರದಿಂದ ನೀಡುವ ರೇಷನ್ಗಳನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡೋದೇನಾದರೂ ಕಂಡು ಬಂದಲ್ಲಿ ಆಯಾ ರೇಷನ್ ಕಾರ್ಡ್ಗಳನ್ನು ರದ್ದುಗೊಳಿಸಿ ಅಂಥವರ ವಿರುದ್ಧ ಕಾನೂನು ಕ್ರಮಗಳನ್ನು ಪಡೆದುಕೊಂಡು ಹಾಗೂ ಎಲ್ಲಿಯವರೆಗೂ ಅವರು ಸರ್ಕಾರದ ರೇಷನ್ಗಳನ್ನು ಪಡೆದುಕೊಳ್ತಾರೆ ಅಂದಿನಿಂದ ಇಲ್ಲಿಯವರೆಗೂ ಸರ್ಕಾರದಿಂದ ಸೂಕ್ತ ದಂಡ ಹಾಕಿ ರೇಷನ್ ಕಾರ್ಡ್ಗಳನ್ನು ವಶಪಡಿಸಿಕೊಂಡು ಅವರ ಮೇಲೆ ಕಾನೂನು ಕ್ರಮವನ್ನು ಪಡೆದುಕೊಳ್ಳಲು ಮುಂದಾಗಿದ್ದಾರೆ. ಈ ಕಾರ್ಯ ಅಥಣಿ ತಾಲೂಕಿನಲ್ಲಿ ಜಾರಿಯಾಗಬಹುದೋ ಏನೋ ಎಂಬುದು ಈಗ ಪ್ರಶ್ನೆಯಾಗಿದೆ. ಹಾಗೆ ಈ ಯೋಜನೆಯನ್ನ ಜಾರಿಗೆ ತಂದರೆ ಅತಿ ಕಡು ಬಡ ಜನರಾದ ನಿಷ್ಠಾವಂತ ಬಿಪಿಎಲ್ ಕಾರ್ಡ್ದಾರರು ಸುಲಭವಾಗಿ ಸರ್ಕಾರದಿಂದ ಬಂದ ರೇಷನ್ಗಳನ್ನು ಪಡೆದುಕೊಳ್ಳಬಹುದು.